ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಾವು ಇವತ್ತು ಅಮ್ಮಣಿಗೆ ಗ್ರಾಮದ ಹೆಣ್ಮಕ್ಳು, ಅಮ್ಮಣಿಗೆ ಗ್ರಾಮದಾಗ ಏನಾಗೈತಿ, 5-6 ವರ್ಷದಿಂದ ಬಾರ್ ಚಾಲೂ ಮಾಡಿದಾರೆ. ಇಲ್ಲಿ ರೋಡ್ ಹೆಚ್ಚಿಗೆ ಐತೆ ಅದು ಬಾರ್. ಆ ಬಾರನ್ನು ಬಂದ್ ಮಾಡಬೇಕಂತ ನಾವು ಆ ಟೈಮ್ದಾಗ ಹೋರಾಟ ಮಾಡಿದ್ದೆವು. ಅದು ಬಂದ್ ಆಗಲಿಲ್ಲ. ಈಗ ಉಗ್ರ ಹೋರಾಟ ಮಾಡಿದೆವು. ನಾವು 8 ತಾರೀಕಿಂದ ಮಹಿಳಾ ದಿನಾಚರಣೆ ಚಾಲೂ ಆಗಿತ್ತು, ಅಂದಿನ ಹೋರಾಟ ಚಾಲೂ ಮಾಡಿದೆವು. ಅದಕ್ಕೆ ಈಗ ಮತ್ತು ನಾಳೆ ಚಾಲೂ ಮಾಡ್ತೇವೆ ಅಂತೇಳಿ ಅವರು ಒಂದು ಆದೇಶ ತೊಗೊಂಬಂದಾರೆ. ಅದಕ್ಕೆ ಮತ್ತೆ ಉಗ್ರ ಹೋರಾಟ ಮಾಡೋದು ನಾಳೆ. ಈಗ DC ಅವರಿಗೆ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಲೆಟರ್ ಕೊಟ್ಟೆವು ಬಂದ್ ಆಗ್ಬೇಕಂತೇಳಿ. ಅದಕ್ಕೆ ಇನ್ನು ಮುಂದೆ ಚಾಲೂ ಆದ್ರೆ ಮತ್ತು ನಾಳೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ಎಲ್ಲ ಹೆಣ್ಮಕ್ಳಿಗೆ ಏನು ತೊಂದರೆ ಆಗೈತಿ, ಅಲ್ಲಿ ನಾವು ಆಯೋದು ಸಹಿತ ಇಲ್ಲ. ರೋಡ್ದಾಗ ರಟ್ಟು ತೊಂದರೆ ಆಗೈತಿ ಹೆಣ್ಮಕ್ಳಿಗೆ ಮತ್ತು ಶಾಲೆ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಹೋಗಕ್ಕೆ ಆಗಾನಿಲ್ಲ. ಸೆರೆ ಕುಡ್ದವ್ರು ಏನು ಮಾಡ್ತಾರೋ, ಮಕ್ಕಳೆಲ್ಲ ಚಾಕ್ಲೇಟ್ ಕೊಡ್ತಾನೆ ಬಾಪಿ ಸಣ್ಣ ಮಕ್ಕಳೆಲ್ಲ ಕರಿತಾರೆ. ಮನೆ 2 ಹುಡುಗರು ಓದೋದು ಇದ್ರ ಸಂಬಂಧ. ಅದಕ್ಕಾಗಿ ಹಿಂಗೆಲ್ಲ ತೊಂದರೆ ಭಯಂಕರ ಆಗೈತಿ ಹೆಣ್ಮಕ್ಳಿಗೆ ಮತ್ತು ಸ್ಕೂಲ್ ಮಕ್ಕಳಿಗೆ ಮತ್ತು ಎಲ್ಲರಿಗೂ ತೊಂದರೆ ಆಗೈತೆ ಅನ್ನೋ ನಾವು ಹೋರಾಟ ಇಟ್ಕೊಂಡಿದ್ದೀವಿ. 8 ತಾರೀಕಿಂದ ಹೋರಾಟ ಚಾಲೂ ಐತೆ ಅಮ್ಮಣಿಗಾಗ. ಇಲ್ಲ, ಈಗ 8 ತಾರೀಕಿಂದ ಬಂದಾಗಿದೆ. 8 ತಾರೀಕಿಂದ ಬಂದಾಗಿದೆ. ಮತ್ತು ನಾಳೆ ಚಾಲೂ ಮಾಡ್ತೇವೆ ಅಂತೇಳಿ ಏನೋ ಸುದ್ದಿ ಬಂದಿತ್ತು ನಮಗೆ. ಅದಕ್ಕಾಗಿ ನಾವು ಈ ವರ್ಷ ಎಲ್ಲ DC ಅವ್ರಿಗೆ ಮತ್ತು ಎಕ್ಸೈಸ್ DC ಅವ್ರಿಗೆ ಎಲ್ಲರಿಗೂ ಮನವಿ ಕೊಟ್ಟು ಹೋಗ್ಬಿಟ್ಟು ನಾಳೆ ಮತ್ತು ನಾವು ಹೋರಾಟ ಮಾಡ್ಬೇಕಂತ ಇಲ್ಲಿ ಬಂದೆವು. ಇಲ್ಲ ಮಾಹಿತಿ ಎಲ್ಲ ಮೀಡಿಯಾದಾಗ ಇದಾಗೈತಿ. 8 ತಾರೀಕಿಂದ ಚಾಲೂ ಐತಿ ಎಲ್ಲ ಮೀಡಿಯಾ. RK 20 ನ್ಯೂಸ್, ತಹಶೀಲ್ದಾರ್ ಮೇಡಮ್ ಬಂದಿದ್ದರು. ತಹಶೀಲ್ದಾರ್ ಆಫೀಸ್ನಾಗ ಮೀಟಿಂಗು ಮಾಡಿದಾರು. ಎಲ್ಲ ಆಗೈತಿ. CS ಮಗದೂ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು. ನಮ್ಮ ಊರಾಗ ಬಾರ್ನು ಚಾಲೂ ಮಾಡಿದಾರೆ. ಸಣ್ಣ ಪುಟ್ಟನು ಎಲ್ಲ ಮನೆಗಳೊಳಗೆ ಸಾರಾಯಿ ಮಾರಾತಾರ. ಅದರಿಂದ ಎಲ್ಲ ಸಣ್ಣ ಮಕ್ಕಳೆಲ್ಲ ಯುವಕರೆಲ್ಲ ತೀರ್ಕೊಳತ್ತಾರ ರೀ. 26, 30, 31 ವಯಸ್ಸಿನವರೆಲ್ಲ ತೀರ್ಕೊಳತ್ತಾರ. ಈಗ ಒಂದು 2 ತಿಂಗಳೊಳಗೆ ಒಂದು 6 ಜನ ತೀರ್ಕೊಂಡಾರ. ಕಾಲೇಜ್ ಮಕ್ಕಳು ಎಲ್ಲ ಭಾಳ ಕುಡಿಯೋದಾರ ರೀ. 8th 9th ಹುಡುಗರ್ನು ಕುಡಿಯತ್ತಾರ ರೀ. ಹೋಗೋರು ಹೆಣ್ಮಕ್ಳಿಗೆಲ್ಲ ಭಾಳ ತೊಂದರೆ ಆಗತೈತಿ ರೋಡ್ ಮ್ಯಾಗ ರೀ. ಕುಡಿದ ಕಿಶನ್ ಗಲಾಟೆ ಮಾಡ್ತಾರೆ ರೀ, ಏನಾರ ಅತ್ಯಾಚಾರ ಮಾಡತ್ತಾರ ರೀ. ಹೋಗೋರು ಬರೋರಿಗೆ ಯಾರಿಗೂ ಹೆಣ್ಮಕ್ಳಿಗೆಲ್ಲ ಅನುಕೂಲ ಇಲ್ಲ ರೀ, ಧೈರ್ಯದಿಂದ ಓಡಾಡೋಂಗಿಲ್ಲ ರೀ. ಆಕ್ಸಿಡೆಂಟು ಭಾಳ ಆಗತ್ತಾವ ರೀ. ಇದಕ್ಕೋಸ್ಕರ ನಮ್ಮ ಊರಾಗಿಂದ ಎಲ್ಲ ಸಾರಾಯಿ ಅಂಗಡಿಗಳು ಬಂದ್ ಆಗ್ಬೇಕಂತ ನಾವು ಕೇಳ್ಕೊಳ್ತೇವೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಈಗಾಗಲೇ ನಾವೀಗ ತಿಳಿಸಿದೇವೆ ರೀ. ಈಗ ನಾವೀಗ ಮಹಿಳಾ ದಿನಾಚರಣೆಯಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ರೀ ಇದನ್ನು ಹೋರಾಟ ರೀ. ಇನ್ನೂ ಹಂಗೆ ಮುಂದುವರ್ಸಿದ್ದೇವೆ ರೀ. ಅದಕ್ಕೆ ಮೇಲಾಧಿಕಾರಿ ಎಲ್ಲರಿಗೂ ನಾವು ತಿಳಿಸಿ ಅವರೆಲ್ಲರೂ ಆ್ಯಕ್ಷನ್ ತೊಗೊಂಡು ನಮ್ಮ ಊರಾಗಿಂದ ಬಾರ ಸ್ಥಳಾಂತರ ಮಾಡ್ಬೇಕಂತೇಳಿ ನಾವು ಕೇಳ್ಕೊಳತ್ತೇವೆ. ನಾವು ಉಗ್ರವಾಗಿ ಹೋರಾಟ ಮಾಡೋರೆಲ್ಲ ಹೆಣ್ಮಕ್ಳು ಸೇರಿ. ರೇಷ್ಮಾ ಡಾಳಿ. ಇವತ್ತಿಂದ DC ಆಫೀಸು ಮತ್ತು ಜಿಲ್ಲಾ ಉಸ್ತುವಾರಿ ಸದಸ್ಯನ ಜಾರಕಿಹೊಳಿಗೆ ಮತ್ತು SP ಆಫೀಸ್ಗೆ ಮನವಿ ಕೊಡಕ್ಕೆ ಬಂದೀವಿ ರೀ. ಯಾಕಂದ್ರೆ ಮಿರ್ಸೋಸಿ ಗೇಟ್ ಮತ್ತು ಅಮ್ಮಣಿಗೆ ರಸ್ತೆಗೆ ವಿಜಯಲಕ್ಷ್ಮಿ ಬಾರ್ ಇದೆ. ಅದಕ್ಕೆ ಅದು ಬಂದ್ ಆಗಬೇಕು. ಬಂದ್ ಆಗೋ ಸಂಬಂಧ ಮನವಿ ಕೊಡಕ್ಕೆ ಬಂದೆವು. ಮತ್ತು ಹೆಣ್ಮಕ್ಳ 8ನೇ ಮಹಿಳಾ ದಿನಾಚರಣೆ 8ನೇ ತಾರೀಕಿನಿಂದ ಹೋರಾಟ ಮಾಡಿದ್ರು. ಅಂದಿಂದ ಬಂದೈತಿ. ಅವರು ಏನು ಮತ್ತು ಗುರುವಾರ ಎಲ್ಲ ಚಾಲೂ ಮಾಡ್ತೇವೆ ಅನ್ನೋದು ಚಾಲೂ ಆಗಬಾರ್ದು ಅಂತೇಳಿ ನಾವೆಲ್ಲ ಕಡೆ ಮನವಿ ಕೊಡೋದು. ಹೆಣ್ಮಕ್ಳಿಂದ ಅಲ್ಲಿ ಮುರಾರ್ಜಿ ಹೈಸ್ಕೂಲ್ ಅದಾವೆ ರೀ. ಮುರಾರ್ಜಿ ಹೈಸ್ಕೂಲದಿಂದ ಮುಂದೆ ಹೈಸ್ಕೂಲ್ ಕಾಲೇಜ್ ಅದಾವೆ. ಹೊರದೇಶದಿಂದ ಹುಡುಗರು ಬಂದು ಅವು ಅಪ್ಪ ಸಾಲಿ ಕಲಿಯಕ್ಕೆ ಇಟ್ಟಿದ್ರು. ಇಲ್ಲಿ ಬಂದು ಹುಡುಗರು ದಾರು ಕುಡ್ಕೊತ ಬಂದು ಕೂತಾರೆ ಸನೇಕಾಗನ. ಅದಕ್ಕೆ ಮತ್ತು ಅಲ್ಲಿ ಹೈಸ್ಕೂಲ್ ಮತ್ತು ದವಾಖಾನೆ ಐತಿ, ಆಸ್ಪತ್ರೆ, ಸರ್ಕಾರ ದವಾಖಾನೆ ಐತಿ. ಅದರಿಂದ ತೊಂದರೆ ಆಗತೈತಿ. ಶಾಲೆ ಹುಡುಗರು ಹೆಣ್ಮಕ್ಳೆಲ್ಲ ನಡ್ಕೋತ ಸಾಯಂಕಾಲ ಶಾಲೆ ಬಿಟ್ಟು ನಡ್ಕೋತ ಹೋಗ್ತಲೇ ಈ ಗಂಡು ಮಕ್ಕಳ ನಿಷೇಧಾಗೆಲ್ಲ ಮೊದಲೇ ತಿರುಗಾಡ್ತಾರೆ. ಹೋಗಿ ಅಡಚಣೆ ಆಗತೈತಿ ಎಲ್ಲರಿಗೂ. ಅದ್ರ ಸಂಬಂಧ ಅದು ಬಂದ್ ಆಗಬೇಕಂತೇಳಿ ನಮ್ಮದು ಒತ್ತಾಯ ಇದೆ. ಶಂಕರ್ ಹಾಲಪ್ಪ ಹೆಗಡೆ, ಕರ್ನಾಟಕ ಕುರಿ ಸಂಗೋಪನಾ ಉಣ್ಣೆ ಉತ್ಪಾದಕ ಸಹಕಾರ ಸಂಘ, ಉತ್ತರ ಕರ್ನಾಟಕ ನಿಗಮ ಅಧ್ಯಕ್ಷರು. ಯಪ್ಪ ಎಂತಿ ಕಿರಿಕಿರಿಯಪ್ಪ, ನನ್ನ ಮಗಳು ಮದುವಿತ್ತು, ಬಂಗಾರ ಕೊಡಿಸಪ್ಪ, ಮದುವೆಗೆ ಬಂಗಾರ ಕೊಡಿಸ್ತೇನವ ನಾನು, ಒಂದು ಕೊಡಿಸಪ್ಪ. ನೀವು ಕೊಡಿಸಿದ್ದಕ್ಕೆ 50,000 ರೂಪಾಯಿ ಇದಕ್ಕೆ ಬಂಗಾರ ಅಂಗಡಿಗೆ ಫೋನ್ಪೇ ಮಾಡಿದ್ರಿ ಬಾ ಅಂತೇಳಿ ಅಂದೀವಿ. ಬರ್ವಾಳ ನನ್ನ ಹೆಂಡ್ತಿ ಬ್ಯಾಡ ಅನ್ನಕತ್ತಾಳ, ಜಗಳ ಮಾಡಕತ್ತಾಳವ, ನಾ ಬರೋದಿಲ್ಲ ಮಾಸ್ತರ, ನೀವು ಹೋಗಿ ಬಾಂಡೆ ಸಾಮಾನು ಹಾಕಿಸ್ಕೋರಿ, ಬಂಗಾರಕ್ಕೆ ನಾ ರೊಕ್ಕ ಹಾಕ್ತೀನಿ, ತಗೋರಿ ಬಂಗಾರ ಅಂತೇಳಿ ಅಂದ್ರಿಪ್ಪ ನಮ್ಮಣ್ಣ.
ಬಂಗಾರ ತಗೊಂಡಿದ್ದಕ್ಕೆ ಕಿರಿಕಿರಿ ಬಂಗಾರ ಕೊಡಿಸಿದ್ದಕ್ಕೆ 50,000 ರೂಪಾಯಿ ಬಂಗಾರ ಹಾಕಿದ್ದಕ್ಕೆ ಕಿರಿಕಿರಿ ಮಾಡಾಕ ಜಗಳ ಮಾಡಿ ಕಿರಿಕಿರಿ ಹಚ್ಚಿ ಈಗ 10 ವರ್ಷಲಿದ್ದ ಹಿಂಗೆ ಐತ್ರಿ ಜಗಳಿದು. ಹ್ಞೂ ರೀ ಏನು ಕಿರಿಕಿರಿ ಜಗಳ ಮಾಡ್ಯಾಳ ಹೋಗ್ಬೇಡ ಬಾ ಅಂದ್ರೆ ಎಲ್ಲ ಹೊಕ್ಕಿ ಅಲ್ಲೇನೈತೆ ಹೋಗಕ್ಕೆ ಬೇಡ ಹೋಗ್ಬೇಡ ಅಂತೆ ಜಗಳ ಮಾಡೋದಿಲ್ಲ. ಈಗ ಬಂಗಾರ ಕೊಡಿಸಿದ್ದಕ್ಕೆ ಜಗಳ ಮಾಡಿ ಇದನ್ನು ಮಾಡ್ಯಾಳ್ರಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.